ಹೇ ಗಾಯ್ಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗಾಯ್ಸ್. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಮಳೆ ಬರ್ತಾ ಇದೆ ಗಾಯ್ಸ್. ಮೋಡ ನೋಡಿ ಎಷ್ಟು ಚಂದ ಇದೆ, ತಂಪಾಗಿದೆ ಅಲ್ಲ. ಪಾತ್ರೆ ತಗೊಂಡಿಲ್ಲ ಗೈಸ್, ಬನ್ನಿ ತಗೊಳ್ಳೋಣ. ಅಷ್ಟು ಜೋರು ಮಳೆ ಏನಲ್ಲ, ಬಟ್ ಬರ್ತಾ ಇದೆ. ಬನ್ನಿ ಪಾತ್ರೆ ತಗೊಂಡು ಒಳಗೆ ಹೋಗೋಣ. ಏನು ತಿಂಡಿ ಮಾಡೋದು ಅಂತ ನೋಡೋಣ. ಬೆಳಗ್ಗೆನೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಒಂಥರ ತಂಪು ತಂಪು ಕೂಲ್ ಕೂಲ್ ಅನ್ನಿಸ್ತಾ ಇದೆ. ಒಂಥರ ಒಳ್ಳೆ ಫೀಲ್ ಆಗ್ತಾ ಇದೆ. ಸ್ವಲ್ಪ ಮಳೆ ನಿಂತಿದೆ ಗೈಸ್. ಬನ್ನಿ ಇವಾಗ ಬಟ್ಟೆನ ನೆನೆ ಹಾಕ್ಬಿಟ್ಟು ಬಂದ್ಬಿಡೋಣ. ಇನ್ಮೇಲೆ ಸ್ಟಾರ್ಟ್ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಬಟ್ಟೆ ಶಿಫ್ಟ್ ಮಾಡೋದು. ಭೂಮಿ ಎಲ್ಲ ತಂಪಾಯಿತು. ಲೈಟ್ನಿಂಗ್ ಬಂತು ಗೈಸ್. ಎಷ್ಟು ಜೋರಾಗಿ ಗುಡುಗು ಬಂತು ಗೊತ್ತಾ? ಮೇ ಬಿ ಅರೌಂಡ್ 3 o'clock ಅನಿಸುತ್ತೆ, 3 AM. ನಾನು ಅಂದ್ಕೊಂಡೆ ಎಲ್ಲೋ ಬಾಂಬ್ ಆಗ್ತಾ ಇದ್ದಾರೆ ಅಂತ. ಇದು ಏನೂ ಅಲ್ಲ ಗೈಸ್, ಅದು ಬಂದಿದ್ದು ನೀವು ನೋಡಬೇಕಿತ್ತು. ಯಪ್ಪ ದೇವ, ಸಡನ್ನಾಗಿ ಎಚ್ಚರ ಆಗೋಯ್ತು. ಬನ್ನಿ ಬಟ್ಟೆ ನೆನೆ ಹಾಕೋಣ. ಬಟ್ಟೆ ನೆನೆ ಹಾಕಿ ಆಯಿತು. ಬನ್ನಿ ಗೈಸ್ ಹೋಗೋಣ. ಬನ್ನಿ ಹೋಗೋಣ. ಬಾವಿಗೆ ಮಾತ್ರ ನೀರು ಬಂದಿಲ್ಲ ಗೈಸ್. ಮಳೆ ಬಂದರೆ ಫುಲ್ ಬಾವಿ ತುಂಬೋಗುತ್ತೆ ಗೊತ್ತಾ. ಬಾವಿಗೆ ಸ್ವಲ್ಪನೂ ನೀರು ಬಂದಿಲ್ಲ. ಚಿಂಟೋರ ಅಜ್ಜಿ ಇಡ್ಲಿ ಬ್ಯಾಟರ್ಗೆ ರೆಡಿ ಮಾಡಿ ಇಟ್ಟಿದ್ರು. ಸೊ ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ ಗೈಸ್. ನೆಂಚೋಕ್ಕೆ ಏನು ಮಾಡೋದು ಯೋಚನೆ ಮಾಡೋಣ. ಫಾಸ್ಟು ಇಡ್ಲಿ ಮಾಡಿ ಇಟ್ಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ ಏನು ಮಾಡಬೇಕು ಏನು ಬಿಡಬೇಕು ಅಂತ. ಬನ್ನಿ. ಗೈಸ್, ನೀವು ಇಡ್ಲಿನ ಎಷ್ಟೊತ್ತು ಈ ರೀತಿ ಹವೆನಲ್ಲಿ ಬೇಯಿಸ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಾನು 12 minutes ಬೇಯಿಸ್ತೀನಿ, ಸೂಪರಾಗಿ ಬೆಂದಿರುತ್ತೆ. ಬನ್ನಿ ಇವಾಗ ನನ್ನ ಗಂಡಂಗೆ ತಗೊಂಡೋಗಿ ಕೊಡೋಣ. ಗೈಸ್, ಮಳೆ ಬರ್ತಾ ಇದೆ, ತುಂತೂರು ಮಳೆ ಥರ ಸಖತ್ತಾಗಿರುತ್ತೆ ನೋಡಿ. ಸ್ವಲ್ಪ ಬಟ್ಟೆ ಒಗ್ದಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ. ಈಗ ಪ್ರಶಾಂತ್ ಸ್ನಾನ ಮಾಡ್ಕೊಂಡಿರೋ ಬಟ್ಟೆ, ಸೊ ಅದನ್ನು ತೊಗೊಂಡು ಬಂದು ವಾಶ್ ಮಾಡಿ ಹಾಕೋಣ. ಸಖತ್ತಾಗಿದೆ ಮಳೆಯಲ್ಲಿ ಜೊತೆಯಲ್ಲಿ ಅನ್ನೋ ಥರ ನೋಡಿ. ಮಳೆ ಬರ್ತಾ ಇದೆ, ಸ್ವಲ್ಪ ತುಂತುರು ಮಳೆ. ಎಷ್ಟು ಕೂಲಾಗಿದೆ ಗೊತ್ತಾ ಗೈಸ್. ಇಲ್ಲಿ ಬಂದರೆ ಫುಲ್ ಶಬ್ದ, ಯಾಕೆಂದರೆ ಶೀಟ್ ಅಲ್ವಾ. ಸ್ವಲ್ಪ ಮಳೆ ಹನಿ ಬಿದ್ದರೂ ಸಹ ರಭಸದಿಂದ ಮಳೆ ಬರ್ತಿರೋ ಥರ ಫೀಲ್ ಆಗುತ್ತೆ. ಜೋರಾಗಿ ಡಡ ಅನ್ನೋ ಥರ. ಬಟ್ ಅಷ್ಟೊಂದಿಲ್ಲ. ನೋಡಿ ಗಾಯ್ಸ್, ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂತ. ನಿಜ ಹೇಳ್ಬೇಕು ಅಂದ್ರೆ ಬಟ್ಟೆ ಒಗೆಯೋದು ಒಂಥರ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ದಂಗೆ ಗೊತ್ತಾ ನಿಮಗೆ ಗೈಸ್. ಬಟ್ಟೆನ ಒಗೆದು ಬಂದೆ, ಸ್ವಲ್ಪ ಎಕ್ಸಸೈಸ್ ಮಾಡೋಣ, ಆಮೇಲೆ ಸ್ವಲ್ಪ ಅಂಕೋಲ ಹೋಗಿ ಬರೋದಿದೆ, ಹೋಗ್ಬಿಟ್ಟು ಬಂದುಬಿಡೋಣ. ಬ್ಯಾಂಕಿಗೆ ಸ್ವಲ್ಪ ನಂದು ಫೋಟೋಸ್ ಕೊಡಬೇಕಿತ್ತು. ಅವತ್ತೊಂದಿನ ಹೋದಾಗ ಸ್ಕಿಪ್ ಮಾಡಿಬಿಟ್ಟಿದ್ದೆ ಫೋಟೋಸು. ಹಾಗಾಗಿ ಇವತ್ತು ಹೋಗಿ ಕೊಟ್ಬಿಟ್ಟು ಬಂದು
ಆಮೇಲೆ ನಾನು ರೆಸಾರ್ಟ್ ಕಡೆ ಹೋಗಬೇಕು. ಸೊ ಮಳೆಗಾಲ ಸ್ಟಾರ್ಟ್ ಆಯಿತು. ಸ್ನಾನ ಗಿನ ಮಾಡಿಕೊಂಡು ಫ್ರೆಶ್ಶಾಗೆಲ್ಲ ಹೋಗೋಕ್ಕೆ ಆಗಲ್ಲ ಗೈಸ್. ಇರೋದ್ರಲ್ಲೇ ಜೈ ಅನ್ನಬೇಕು. ಬಿಕಾಸ್ ಬರುವಾಗ ಏನು ಕತೆನೋ ಏನೋ, ಮತ್ತು ಫುಲ್ ಜೋರು ಮಳೆ ಬಂದರೆ ನೆನಿಬೇಕು, ಮತ್ತು ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ, ಮತ್ತು ಡ್ರೆಸ್ ಚೇಂಜ್ ಮಾಡಬೇಕು, ಆ ಬಟ್ಟೆನ ನಾನೇ ಹೋಗಿಬೇಕು. ಸೊ ಅದೆಲ್ಲ ತೊಂದರೆ ಬೇಡ ಅಲ್ಲ. ಇವಾಗ ಫಸ್ಟು ಎಕ್ಸಸೈಸ್ ಮಾಡಿಬಿಡ್ತೀನಿ, ಆಮೇಲೆ ಬ್ಯಾಂಕಿಗೆ ಹೋಗ್ಬಿಟ್ಟು ಬರ್ತೀನಿ, ಆಮೇಲೆ ಅಲ್ಲಿಗೆ ಹೋಗ್ತೀನಿ. ಮತ್ತು ಮಧ್ಯೆ ಒಂದು ಪೂಜೆ ಬೇರೆ ಇದೆಯಂತೆ. ಸೊ ಹೆಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ ಗೈಸ್. ಒಂದೊಂದು ಸಲ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ. ಆದರೆ ಹುಚ್ಚು ಹಿಡಿಸ್ಕೊಳ್ಳಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಸೊ ಫಸ್ಟ್ ಎಕ್ಸಸೈಸ್ ಮಾಡೋಣ. ಈಗ ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಅದು ಮತ್ತೆ ಮಾಡೋಕ್ಕಾಗಲ್ಲ. ಅಲ್ಲಿ ಏನೋ ಟೆಂಪಲಲ್ಲಿ ಪೂಜೆ ಇದೆಯಂತೆ ಗೈಸ್, ಅಲ್ಲಿಗೆ ಹೋಗಬೇಕು. ಸೊ ಏನು ಮಾಡೋದೋ ಗೊತ್ತಿಲ್ಲ. ಫಸ್ಟ್ ಎಕ್ಸಸೈಸ್ ಮಾಡಿಬಿಡ್ತೀನಿ, ಆಮೇಲೆ ನೋಡೋಣ. ಎಕ್ಸಸೈಸ್ ಆಯಿತು. ಈಗ ಟೈಮ್ ಬಂದು 11 ಗಂಟೆ. ನಾನಿವಾಗ ಫೇಸ್ ವಾಶ್ ಮಾಡಿಕೊಂಡು ಅಂಕೋಲಾ ಹೋಗ್ಬಿಟ್ಟು ಬರ್ತೀನಿ ಗೈಸ್. ಎಕ್ಸಸೈಸ್ ಎಲ್ಲ ಏನು ಮಾಡ್ತೀನಿ ಅಂತ ಎಲ್ಲ ನಾನು ನಮಗೆ ಸಣ್ಣ ಆದಮೇಲೆ ಹೇಳ್ತೀನಿ, ಆಯಿತಾ? ಅಲ್ಲಿ ತನಕ ಬೇಡ, ಬರೀ ಎಕ್ಸಸೈಸ್ ಮಾಡ್ತೀನಿ ಅಂತ ನೀವು ತಿಳ್ಕೊಳ್ಳಿ, ನಾನು ಹೇಳ್ತೀನಿ. ಸೊ ನೋಡಿ, ನಂದು ಯೋಗ ಮ್ಯಾಟ್ ಹಾಕ್ಕೊಂಡಿದ್ದೆ. ಓಹ್ ಸುಸ್ತಾಗೋಯ್ತು, ಇನ್ನೂ ಮುಖ ಸಹ ತೊಳೆದಿಲ್ಲ. ನಾನು ಸ್ವೆಟ್ಟಿಂಗ್ ಹಾಗೇ ಇದೆ. ಚೆನ್ನಾಗಿ ಬೆವರು ಇಳಿತಾ ಇದೆ ಗೈಸ್. ನಾನೀಗ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಅಂಕೋಲಾ ಹೋಗಿ ಬರ್ತೇನೆ. ಗೈಸ್ ಅಂಕೋಲಾ ಹೋಗಬೇಕು ಅಂದ್ಕೊಂಡೆ, ಬಟ್ ಅದಕ್ಕಿಂತ ಮುಂಚೆ ಮನೆ ಒರೆಸ್ಬಿಡೋಣ ಅಂತ ಅಂದ್ಕೊಂಡೆ. ಯಾಕೆ ಅಂದರೆ ಅಂಕೋಲಾ ಹೋಗಿ ಎಷ್ಟು ಗಂಟೆ ಆಗುತ್ತೋ ಬರೋದು ಗೊತ್ತಾಗಲ್ಲ. ಸೊ ಹಾಗಾಗಿ ಮನೇನ ಒಂದು ಸ್ವಲ್ಪ ಒರೆಸ್ಕೊಂಡು ಬಿಟ್ಟರೆ ಕ್ಲೀನಾಗಾದರೆ ಇರುತ್ತೆ. ಆ್ಯಂಡ್ ಮನೆ ಕ್ಲೀನಾಗಿದ್ದರೆ ಮನಸ್ಸಿಗೆ ಶಾಂತಿ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಮನೆ ಒರೆಸ್ಬಿಡೋಣ ಅಂದ್ಕೊಂಡು ಮನೆ ಒರೆಸೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಗೈಸ್ ಮಾರ್ಕೆಟ್ಗೆ ಹೋಗಲಿಲ್ಲ, ಫಸ್ಟು ಮನೆ ಒರೆಸ್ಬಿಡೋಣ ಅಂತ ಅಂದ್ಕೊಂಡೆ. ಅಂಕೋಲಾ ಬೇಕಾದರೆ ಆಮೇಲೆ ಹೋಗ್ಬೋದು. ಫಸ್ಟು ಮನೆ ಒರೆಸ್ಬಿಟ್ಟು ಕ್ಲೀನ್ ಮಾಡಿಬಿಡೋಣ. ಟೈಮೇ ಅಡ್ಜಸ್ಟ್ ಆಗಲ್ಲ ಗೈಸ್, ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ. ಕೆಲಸ ಮಾಡಿ ಅರ್ಧ ಸಾಕಾಗುತ್ತೆ. ಗೈಸ್ ಏನು ಗೊತ್ತಾ, ಹೊರಗಡೆ ಹೋಗಬೇಕಂತ ಅನಿಸುತ್ತೆ, ಬಟ್ ಹೋಗುವಷ್ಟರಲ್ಲಿ ಅಯ್ಯೋ ಇದೆಲ್ಲ ಕೆಲಸ ಮುಗಿಸಿ ನಾನು ಹೋಗೋದು ಯಾವಾಗ ಬರೋದು ಯಾವಾಗ ಅಂತಲೂ ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ಸಮ್ಟೈಮ್ಸ್ ಅನಿಸುತ್ತೆ ಮನೇಲೇ ಇದ್ಬಿಡೋಣ ಆರಾಮಾಗಿ ಅಂತ. ಇನ್ನೊಂದೊಂದು ಸಲ ಅನಿಸುತ್ತೆ ಹೊರಗಡೆ ಹೋಗಿ ಬರೋಣ ಅಂತ. ಹಾಗೆಲ್ಲ ಹಠ ಬಿದ್ದು ಹೊರಗಡೆ ಹೋದ್ಮೇಲೆ ಅನಿಸುತ್ತೆ ಅಯ್ಯೋ ಇದಕ್ಕೋಸ್ಕರ ಹೊರಗಡೆ ಬರಬೇಕಿತ್ತಾ ಅಂತ. ನಿಮಗೂ ಇದೇ ಥರ ಫೀಲ್ ಆಗಿದೆಯಾ? ಯಾವಾಗಾದರೂ ಈ ರೀತಿ ಫೀಲ್ ಆಗಿದರೆ ನನಗೆ ಒಂದು ಕಮೆಂಟ್ ಪಾಸ್ ಮಾಡಿ. ಈ ರೀತಿ ಫೀಲ್ ಆಗಿತ್ತು ಅಂತಲೂ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ಆಯಿತಾ? ನಾನಿವಾಗ ಕೆಲಸ ಎಲ್ಲ ಮಾಡಿದೆ ಅಲ್ಲ, ಸುಸ್ತಾಗಿದೆ. ಜಂಕ್ ಫುಡ್ ತಿನ್ನೋದು ಬಿಟ್ಬಿಟ್ಟಿದ್ದೀನಿ. ಜ್ಯೂಸು ಐಸ್ ಕ್ರೀಮು ಬಂದ್. ಸೊ ಫ್ರೂಟ್ಸ್. ಸೊ ಮಾವಿನಣ್ಣು ಇರೋ ತನಕ ಮಾವಿನಣ್ಣು, ಇವನ್ ಪೈನಾಪಲ್ ಇದೆ, ವಾಟರ್ ಮೆಲನ್ ಇದೆ. ಸೊ ತಿನ್ನೋಣ ಬನ್ನಿ. ನಾನು ಮ್ಯಾಂಗೋ ತರಕ್ಕೆ ಹೋಗಿಲ್ಲ, ಇದೆಲ್ಲ ಚಿಂಟೋರ ಅಜ್ಜಿ ಕೊಟ್ಟಿರೋದೆ. ಸೊ ಐ ಆಮ್ ಈಟಿಂಗ್. ಚೆನ್ನಾಗಿದೆ. ಕೆಲಸ ಮಾಡಿ ಸುಸ್ತಾಗಿತ್ತು. ಸೊ ಅದರಲ್ಲೂ ಗೈಸ್ ಮ್ಯಾಂಗೋ, ಯಾವುದೇ ಫ್ರೂಟ್ಸ್ ಆದರೂ ಅಷ್ಟೇ ಕೋಲ್ಡ್ ಇದ್ದರೆ ಸೂಪರಾಗಿರುತ್ತೆ. ನನಗಂತೂ ಕೋಲ್ಡ್ ಐಟಮ್ಸ್ ಅಂದರೆ ತುಂಬ ಇಷ್ಟ. ನನಗೇನು ಇಷ್ಟ ಇಲ್ಲ ಅಲ್ವಾ, ಎಲ್ಲ ಬಡ್ದು ಬಾಯಿಗೆ ಹಾಕೋತೀನಿ. ನಾನು ಅಂಕೋಲಾಗೆ ಹೋಗ್ತಾ ಇಲ್ಲ ಗೈಸ್. ಯಾಕೆ ಅಂದರೆ ಸಾಮಾನನ್ನ ತರಿಸ್ಕೊಂಡೆ. ಸೊ ಸ್ವಲ್ಪನೇ ಬೇಕಿದ್ದಿದ್ದು, ಅದನ್ನು ಹೇಳಿ ತರಿಸ್ಕೊಂಡೆ. ಬಿಕಾಸ್ ನಾನು ಇಲ್ಲಿ ಟೆಂಪಲ್ಗೂ ಹೋಗಬೇಕು ಅಲ್ಲ, ಮತ್ತು ಮ್ಯಾನೇಜ್ ಆಗಲ್ಲ ಟೈಮು. ಸೊ ಈಗ ಫಸ್ಟು ಬಟ್ಟೆ ಎತ್ಕೊಂಡು ಬಂದು ಮೇಲ್ಗಡೆ ಹಾಕ್ತೀನಿ. ಏಕೆಂದರೆ ಮಳೆ ಯಾವಾಗ ಬೇಕಾದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಸ್ವಲ್ಪ ನೀರೆಲ್ಲ ಸೋರ್ಕೊಂಡಿರುತ್ತೆ ಅಲ್ಲ, ಅದನ್ನೆಲ್ಲ ತಗೊಬಂದು ಮೇಲ್ಗಡೆ ಹಟ್ಟದ ಮೇಲೆ ಹಾಕ್ಬಿಟ್ಟು ಬಂದು ಸ್ನಾನ ಮಾಡ್ಕೊತೀನಿ.
ಸ್ನಾನ ಮಾಡಿಕೊಂಡ್ರೆ ಫ್ರೆಶ್ ಆದಂಗೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ, ನಿನ್ನೆ ಶಾಂತಾದುರ್ಗಾ ಟೆಂಪಲ್, ಐ ಮೀನ್ ಅಂಕೋಲಾದಲ್ಲಿ ಬಂಡಿ ಹಬ್ಬ ಇತ್ತು ಅಲ್ಲ, ಸೊ ಅಲ್ಲೂ ಸಹ ನಮ್ಮನೆ ಏನದು ಕೋಳಿನ ಪೂಜೆ ಮಾಡಿಸ್ತಾರೆ. ಅದೇ ಪೂಜೆ ಮಾಡಿಸಿ ಕೋಳಿಗೆ ಅದೇ ಏನದು ಫಾರ್ಮ್ಯಾಲಿಟೀಸ್ ಇರುತ್ತಲ್ಲ ಗೈಸ್, ಸೊ ಅದನ್ನು ಮಾಡ್ತಾರೆ. ಹಾಗಾಗಿ ಇವತ್ತು ನಮ್ಮನೆ ನಾಟಿ ಕೋಳಿ ಸುಕ್ಕ ಸ್ವಲ್ಪನೇ ತಿನ್ನೋದು, ಬಿಕಾಸ್ ಎಲ್ಲರೂ ಡಯಟಲ್ಲೇ ಇದ್ದಾರೆ. ನನ್ನ ಗಂಡನೂ ಪಾಪ ಹುಷಾರಿಲ್ಲ ಅಂದ್ಕೊಂಡು ಈಗ ಎಲ್ಲನೂ ತಿನ್ನೋದು ಬಿಡ್ತಾ ಇದ್ದಾನೆ. ಸೊ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಏಜ್ ಆಗ್ತಾಯಿದೆ ಗೈಸ್, ಏನೂ ಮಾಡೋಂಗಿಲ್ಲ. ಕಾಲಾಯ ತಸ್ಮೈ ನಮಃ. ಸೊ ಬನ್ನಿ ಇವಾಗ ಹೋಗಿ ಬಟ್ಟೆನ ಎತ್ತಾಕ್ಕೊಂಡು ಬರೋಣ. ಗೈಸ್, ನೀರು ಸೋರ್ಕೊಂಡಿದೆ ಬಟ್ಟೆದು, ಸೊ ತಗೊಂಡೋಗೋಣ ಈಗ. ಬಕೆಟ್ ಉಲ್ಟಾ ಮಾಡಿದ್ರೆ ಅಲ್ಲಿ ಅದು ಎಲ್ಲ ತಡಿಯತ್ತೆ, ಅದು ಪೇಂಟಿಂದಲ್ಲ. ಹಬ್ಬ ಬಂತಲ್ಲ ಗೈಸ್, ಅದಕ್ಕೋಸ್ಕರ ಚಿಂಟು ಅವ್ರ ಅಜ್ಜಿ ಕೆಲ್ಸದವ್ರನ್ನ ಹೇಳ್ಕೊಂಡಿದ್ದಾರೆ. ತೋಟದ ಕೆಲಸನೂ ಸ್ವಲ್ಪ ಇತ್ತು, ಹಾಗೆ ಮನೇನು ಸ್ವಲ್ಪ ಕ್ಲೀನ್ ಮಾಡಿಸ್ಕೋಬೇಕಿತ್ತು. ನೋಡಿ ಕಿಟಕಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಗೈಸ್ ಸ್ನಾನ ಆಯಿತು, ಬಾತ್ರೂಮ್ ಸಹ ತೊಳೆದ್ಬಿಟ್ಟೆ ಗೈಸ್. ಇವತ್ತಿನ ಕತೆ ಮುಗೀತು. ನಾಳೆ ಏನು ಎತ್ತ ಅಂತ ನೋಡ್ಕೊಳ್ಳೋಣ. ಸದ್ಯಕ್ಕೆ ಈಗ ಟೆಂಪಲ್ಗೆ ಹೋಗೋಣ. ಅದು ಚೌಡಿ ದೇವರು ಅಂತೆ, ಸೊ ಅದು ಪುಟಾಣಿ ಗುಡಿ ಇರುತ್ತೆ. ಸೊ ಅಲ್ಲಿ ಪೂಜೆ ನಡೀತಾ ಇದೆ. ಅಲ್ಲಿಗೆ ಈಗ ಹಣ್ಣು ಕಾಯಿ ಹೂವು ಎಲ್ಲ ತೊಗೊಂಡು ಹೋಗೋಣ. ಇಲ್ಲೇ ಗೈಸ್ ನಮ್ಮನೆ ಪಕ್ಕದಲ್ಲೇ ಇರೋದು, ಸೊ ತುಂಬ ದೂರ ಏನಲ್ಲ. ಸೊ ಅಲ್ಲಿಂದ ಬಂದಮೇಲೆ ರೆಸಾರ್ಟಿಗೆ ಹೋಗಬೇಕು. ಅಲ್ಲಿ ಸ್ವಲ್ಪ ಸಾಮಾನು ಕೊಡೋದಿದೆ ಆ್ಯಂಡ್ ನೋಡ್ಕೊಂಡು ಬರೋದಿದೆ. ಸೊ ಅಲ್ಲಿಗೆ ಹೋಗೋಣ. ಬನ್ನಿ ಇವಾಗ ದೇವ್ರ ಸಾಮಾನು ತಗೊಂಡು ಹೋಗೋಣ. ಅದು ನೋಡಿ ಹಿಂಗಾರ. ನನ್ನ ಹಸ್ಬೆಂಡ್ಗೆ ದೇವರಿಗೆ ಹಿಂಗಾರ ಕೊಡೋದು ಅಂದ್ರೆ ತುಂಬಾ ಪ್ರೀತಿ. ಹಾಗಾಗಿ ನಾವ್ ಎಲ್ಲೇ ಟೆಂಪಲ್ಗೆ ಹೋದ್ರು ಸಾಮಾನ್ಯ ಹಿಂಗಾರನ ತಗೊಂಡು ಹೋಗ್ತೀವಿ. ಗೈಸ್ ಇಲ್ಲೇ ಎಲ್ಲೋ ದಾರಿ ಇದೆ ಅಂತೆ, ನೋಡೋಣ ಬನ್ನಿ. ನನಗೂ ಅಷ್ಟಾಗಿ ಸರಿಯಾಗಿ ಗೊತ್ತಿಲ್ಲ. ಹೋಗ್ತೀನಿ ಇಲ್ಲಿದ್ದಾಗೆಲ್ಲ ಪ್ರತಿ ವರ್ಷವೂ, ಬಟ್ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಯಾವ ಕಡೆ ಇಳಿದೋಗ್ಬೇಕು, ಹೆಂಗೆ ಹೋಗಬೇಕು ಅಂತ. ಬನ್ನಿ ಟ್ರೈ ಮಾಡೋಣ. ಇಲ್ಲೇ ಎಲ್ಲೋ ಚಿಕ್ಕ ಸಂಧಿ ಜಾಗ ಇರಬೇಕು ಅನ್ಸುತ್ತ. ಇಲ್ಲೊಂದು ಮನೆ ಇದೆ, ಮೋಸ್ಟ್ ಪ್ರಾಬ್ಲಿ ಇಲ್ಲಿಂದ ಎಂಟ್ರಿ ಇರುತ್ತೆ. ಕೇಳೋಣ ಬನ್ನಿ. ಅಲ್ಲ ಅವರು ಟೆಂಪಲ್ ಹೋಗ್ತಿದ್ದಾರೆ ಅನ್ಸುತ್ತೆ. ಅಲ್ಲಿ ಬ್ಯಾಕ್ ಸೈಡ್ ಹೋಗೋಕೆ ಜಾಗ ಇದೆಯಾ? ಅಲ್ಲಿ ಚೌಡಿ ಟೆಂಪಲ್ಗೆ ಹೋಗೋ ಜಾಗ ಇದೆಯಾ? ಹಿಂಗೆ ಹೋಗ್ಬೋದಾ? ಈಗ ನೀವು ಹೋಗ್ತಾ ಇದ್ದೀರಾ ಅಲ್ಲಿ? ಇಲ್ಲಿ ಜಾಗ ಇದೆಯಾ? ಹಾಂ ಸರಿ. ಏನು ಹೇಳಿ? ಹಾಂ ಸರಿ. ಹಾಂ ಆಯಿತು. ಹಾಂ ಸರಿ ಆಯಿತು, ಥ್ಯಾಂಕ್ಸ್. ಇಲ್ಲೇ ಇದೆಯಂತೆ, ಬನ್ನಿ ಗೈಸ್ ಹೋಗೋಣ. ನಮ್ಮ ಕಡೆ ಚಿಕ್ಕ ಜಾಗಕ್ಕೆ ಸಂಧಿ ಅಂತೀವಿ. ಅಲ್ಲೊಂದು ಚಿಕ್ಕ ಜಾಗ ಇದೆ ಅಂತೀವಿ. ಇವರೇನೋ ಅಲ್ಲೊಂದು ಗಣಪತಿ ಇದೆ ಅಂದರು,
ಗಣಪತಿ ಅಂದರೆ ಏನು ಅಂತ ನಂಗೆ ನಿಜಕ್ಕೂ ಗೊತ್ತಿಲ್ಲ. ಬನ್ನಿ ನೋಡೋಣ. ನಾನು ಅಂದ್ಕೊಂಡು ಬಂದೆ ಏನೋ ಫುಲ್ ಗೊತ್ತಿರೋಳ್ ಥರ. ಗಣಪತಿ ಮೇ ಬಿ ಅದು ಚಿಕ್ಕ ಜಾಗ ಅನಿಸುತ್ತೆ, ಅಲ್ಲಿ ಹೋಗೋಕ್ಕೆ ಅಂತ ಜಾಗ ಮಾಡಿರ್ತಾರೆ ನೋಡಿ, ಅದನ್ನು ಗಣಪತಿ ಅಂತಾರೆ ಅನ್ಕೊತೀನಿ. ಸಿ ಯಾವ ಗಣಪತಿ ಎಲ್ಲಿದೆ ಏನು ಕತೆ ಅಂತ. ಎಲ್ಲಿದೆ ಗೈಸ್ ಗಣಪತಿ? ಭಟ್ರು ಮನೆ ಹತ್ರ ಇದೆ ಅಂತ ಹೇಳಿದ್ರು. ಅಲ್ಲೆಲ್ಲೋ ಪೂಜೆ ಆಗ್ತಾ ಇದೆ. ಹಾಂ, ಇದೆ ಗಣಪತಿ. ಮೈ ಗಾಡ್, ಈ ಜಾಗದಲ್ಲಿ ನಾನು ಹೋಗೇ ಇಲ್ಲ ಗೈಸ್. ಬನ್ನಿ ಹೋಗೋಣ. ಹೆಂಗಿದೆ ನೋಡಿ, ಈ ಗಣಪಿಲಿ ಹೋಗ್ಬೇಕಂತೆ. ದೇವ್ರೇ ಕಾಪಾಡಪ್ಪ. ಏನೇನೆಲ್ಲ ಟ್ರಯಲ್ ಮಾಡಬೇಕು. ಇದೇ ಫಸ್ಟು ಗೈಸ್. ಆ ಕಡೆ ಒಂದು ಶಾರ್ಟ್ ಕಟ್ ಇತ್ತು, ನಾವು ಅಲ್ಲಿ ಹೋಗ್ತಾ ಇದ್ವು. ಇದೆ ಅನಿಸುತ್ತೆ. ಗಂಟೆ ಶಬ್ದ ಕೇಳ್ತಾ ಇದೆ, ಪೂಜೆ ಆಗ್ತಾ ಇದೆ. ಬಟ್ ಗೊತ್ತಿಲ್ಲ ಎಲ್ಲಿ ಯಾವ ಕಡೆ ಹೋಗೋದು ಅಂತ. ಇಷ್ಟೊಂದಿದೆ, ಇಲ್ಲೂ ಒಂದು ಜಾಗ ಇದೆ, ಇಲ್ಲೂ ಒಂದು ಜಾಗ ಇದೆ. ಹೆಂಗೆ ಹೋಗೋದು? ಇಲ್ಲಿ ಹೋಗಿ ನೋಡೋಣ. ಇಲ್ಲಿ ಜಾಗ ಇದೆಯಾ? ಈ ಕಡೆ ಟೆಂಪಲಿಗೆ ಜಾಗ ಇದೆಯಾ? ಎಲ್ಲಿ ಯಾರಿದ್ರೆ ಗೊತ್ತಿಲ್ಲ ಗೈಸ್. ಇಲ್ಲಿ ಟೆಂಪಲಿಗೆ ಹೇಗೆ ಹೋಗೋದು? ಯಾರೋ ಬರ್ತಿದ್ದಾರೆ. ಇಲ್ಲಿ ಟೆಂಪಲ್ಗೆ ಹೇಗೆ ಹೋಗೋದು? ಇಲ್ಲೇನಾ? ಯಾರೋ ಬಂದರು ಗೈಸ್. ಹಿಂಗೇನಾ ಯಮುನಾ? ನಂಗೆ ಗೊತ್ತೇ ಇಲ್ಲ, ಇದೇ ಫಸ್ಟು. ಅಲ್ಲೆಲ್ಲ ಜಂಪ್ ಹೊಡ್ಕೊಂಡು ಬರ್ತಿದ್ದೆ ಇಷ್ಟು ದಿನ. ಆ ಕಡೆನೂ ಒಂದು ದಾರಿ ಇದೆ ಅಲ್ಲ. ನಂಗೆ ಯಾವುದಂತ ಗೊತ್ತಾಗಿಲ್ಲ ಅವಾಗ. ಈಗ ಜಂಪ್ ಹೊಡಿಲಿಲ್ಲ, ಬಂದೆ ಹಿಂಗೇನೆ. ಬರ್ತಾರೆ, ಸ್ನಾನಕ್ಕೆ ಹೋಗಿದ್ರು. ಗೈಸ್, ನಾನು ಅಲ್ಲಿ ಒಂದು ಮನೇಲಿ ಕೇಳ್ದೆ ಅಲ್ಲ ಹೇಗ್ ಹೋಗೋದು, ಅಲ್ಲಿ ನಿಮ್ ಮನೆ ಕಡೆಯಿಂದ ಅಲ್ಲಿ ಜಾಗ ಇದೆಯಾ, ಹೋಗ್ಬೋದಾ ಅಂತ. ಅವ್ರು ಹೇಳಿದ್ರು ಇಲ್ಲಿ ಹೋಗಕ್ಕಾಗಲ್ಲ, ಆ ಕಡೆಯಿಂದ ಹೋಗ್ಬೇಕು ಅಂತ. ನೋಡಿ, ಆ ಮನೆಯವರೇ ಒಬ್ರು ಅಲ್ಲಿ ಬರ್ತಾ ಇದಾರೆ. ಆಕ್ಚುಲಿ ಅಲ್ಲಿ ಜಾಗ ಇದೆ, ಬಟ್ ಅವ್ರಿಗೆ ಮೋಸ್ಟ್ ಪ್ರಾಬ್ಲಿ ಪಬ್ಲಿಕ್ ಬೇಡ ಗೈಸ್. ಇಲ್ಲೇ ಪಕ್ಕದ ಮನೆಯವ್ರನ್ನು ಸಹ ಇಲ್ಲಿದೆ ಹೋಗಿ ಅಂತ ಹೇಳಿಲ್ವಲ್ಲ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದೀನಿ ಅಷ್ಟೇ. ನೋಡಿ ಗೈಸ್, ಹೇಗೆಲ್ಲ ಇರ್ತಾರೆ ಅಲ್ಲ ಜನಗಳು. ಯಪ್ಪ ದೇವ, ನನ್ಗಲ್ ಬಂದ್ಮೇಲೆ ಗೊತ್ತಾಯ್ತು. ಅಲ್ಲ, ಸೋ ಸಿಂಪಲ್. ಇಲ್ಲಿದೆ ಜಾಗ, ನೀವು ಹೋಗಿ ಅಂತ ಹೇಳಿದ್ರೆ ಮುಗ್ದೋಗಿರೋದು. ಅವ್ರು ಇಲ್ಲಿ ಹೋಗಕ್ಕಾಗಲ್ಲ, ಆ ಕಡೆಯಿಂದ ಹೋಗಿ ಗಣಪತಿ ಇದೆ ಅಂತ ಏನೋ ಹೇಳಿದ್ರು. ನಂಗಲ್ಲಿ ದಾರಿ ಇದೆ ಅಂತಾನು ಗೊತ್ತಿತ್ತು, ನಾನ್ ಮುಂದೆ ಹೋಗ್ತಿದ್ದೆ. ಬಟ್ ಆದ್ರೂನು ಇಲ್ಲಿದೆ, ಇಲ್ಲೂ ಹೋಗ್ಬೋದು ಅಂತ ಹೇಳಿದಿದ್ರೆ ಏನಾಗ್ತಿತ್ತು ಅಲ್ಲ. ಸೊ ಜನಗಳು ಹೇಗೆಲ್ಲ ಇರ್ತಾರೆ ಅನ್ನೋದ್ರ ಬಗ್ಗೆ ತುಂಬಾನೇ ತಿಳ್ಕೊಳ್ಳೋದಿದೆ ಗೈಸ್. ನಾನೇ ಮಂಗ ತರ ಆಡ್ತೀನಿ ಅನ್ಸುತ್ತೆ. ನನ್ನ ಹತ್ರ ಇರೋದನ್ನೆಲ್ಲ ಕೊಟ್ಬಿಡ್ತೀನಿ. ಅಂಡ್ ಏನೋ ಸುಳ್ಳು ಹೇಳ್ಬಾರ್ದು, ಏನೋ ಏನದು ಗೊತ್ತಿದ್ದು ಇಲ್ಲ ಅನ್ಬಾರ್ದು. ಈ ರೀತಿಯಾದ ಕೆಲವೊಂದು ನನಗೆ ಮೂಢನಂಬಿಕೆಗಳು ಇದೆ. ಸೊ ಅದನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು ಅಂದ್ಮೇಲೆ ನಾನು ಎಲ್ಲಾ ರೀತಿನಲ್ಲೂ ಸ್ವಾರ್ಥಿ ಆಗ್ಬೇಕು. ಗೈಸ್, ನಾ ಇಲ್ಲೇನ್ ಬಂದಿದ್ದೀನಿ ಅಲ್ಲ, ಇದು ಬಂದು ಚೌಡಿ ದೇವ್ರು ಅಂತ. ಸೊ ಇದು ನಮ್ಮ ಮನೆಯಿಂದ ಜಸ್ಟ್ 100 meters ಅಲ್ಲಿ ಇದೆ, ಬ್ಯಾಕ್ ಸೈಡ್ ಅಲ್ಲಿ. ಸೊ ತೋಟದಲ್ಲಿ, ಐ ಮೀನ್ ಹೊಲದಲ್ಲಿ, ಗದ್ದೆಲಿ ಇರುವಂತದ್ದು. ಈ ಜಾಗದ ಓನರು ಇಲ್ಲಿ ಯಾವತ್ತು ಚೌಡಿ ಪೂಜೆ ಮಾಡ್ಬೇಕಂತ ಡಿಸೈಡ್ ಮಾಡಿ ಎಲ್ರಿಗೂ ಹೇಳ್ತಾರಂತೆ. ಸೊ ಇವತ್ತಿನ ದಿನ ಇಲ್ಲಿ ಚೌಡಿ ಪೂಜೆ ಇಟ್ಕೊಂಡಿದ್ದಾರೆ. ಇಲ್ಲಿ ವರ್ಷಕ್ಕೊಂದ್ಸಲ ಈ ರೀತಿ ಜನ ಸೇರಿ ಪೂಜೆನ ಮಾಡ್ತಾರೆ. ಸೊ ನೋಡಿ, ಎಲ್ಲ ಎಷ್ಟು ಹಣ್ಣು ಏನದು ಹೂವ ಎಲ್ಲ ರಾಶಿ ರಾಶಿ ಗೈಸ್.
ಬಂದಿರೋದು ಮ್ಯಾಕ್ಸಿಮಮ್ ಇಲ್ಲಿ ಒಂದು 100 ಮೆಂಬರ್ಸ್ ಇರ್ಬೋದೇನೋ ಅಂತ ಅನ್ಸತ್ತೆ. ಸೊ ನೋಡಿ ಎಷ್ಟು ಹಣ್ಣು ಮತ್ತೆ ಹಂಪಲು ಮತ್ತೆ ಏನದು ಸ್ವೀಟ್ಸು ಮತ್ತೆ ಹೂವ ಅಂತೂ ತುಂಬಾನೇ ತಂದಿದ್ದಾರೆ. ಸೊ ಎಲ್ರು ಭಕ್ತಿಯಿಂದ ತಂದಿರೋರೆ ಇಲ್ಲಿ. ಆ್ಯಂಡ್ ನೋಡಿದ್ರೆ ತುಂಬಾ ಪುಟ್ಟು ಗುಡಿ, ನೋಡಿದ್ರೆ ಇಷ್ಟೊಂದೆಲ್ಲ ಭಕ್ತಿ ಇದೆಯಲ್ಲ ಅಂತ ನೀವು ಅನ್ಕೋಬಹುದು. ಸೊ ನನಗೂ ಹಾಗೆ ಅನ್ನಿಸ್ತು. ಬಟ್ ಇಲ್ಲಿ ಬಂದ್ಮೇಲೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಆಯ್ತು. ನನ್ನ ಕಷ್ಟಗಳನ್ನ ಹಾಗೇನೆ ಲೈಕ್ ರಿಕಾಲ್ ಮಾಡ್ತಾ ಇದ್ದೆ. ಹಾಗೆ ಎಲ್ಲ ಏನಾದ್ರು ಸಮಾಧಾನ ಆಯ್ತು ದೇವ್ರ ಹತ್ರ ಎಲ್ಲ ಹೇಳ್ಕೊಂಡ್ಮೇಲೆ. ರಾಹುಲ್ ಗಾಡಿ ಬಿಡಿ, ನಾನು ಸ್ವಲ್ಪ ತೊಂದರೆ ಅಂತ ನೋಡಿ, ಏನು ಹೇಳಿಕೆ ಆಗ್ಬೇಕಾ ಇಲ್ಲ ತಪ್ಪಾಗಿ ನೋಡಿ ಸರಿ ಮಾಡುವ. ಗೈಸ್ ಏನು ಗೊತ್ತಾ, ದೇವ್ರನ್ನ ಭಕ್ತಿಯಿಂದ ಬೇಡ್ಕೋತಾ ಇದ್ನ, ಅಲ್ಲಿ ಪ್ರಸಾದ ಬಿತ್ತು. ಬಟ್ ಯಾರ ಕಣ್ಣಿಗೆ ಅದು ಕಾಣ್ತೋ ಇಲ್ಲೋ ಗೊತ್ತಿಲ್ಲ, ನನ್ನ ಕಣ್ಣಿಗೆ ಮಾತ್ರ ಪ್ರಸಾದ ಬಿತ್ತು ಗೈಸ್. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ತುಂಬ ಭಕ್ತಿಯಿಂದ ಪ್ರೇ ಮಾಡ್ತಾ ಇದ್ದೆ. ಯಾಕೋ ಇತ್ತೀಚೆಗೆ ತುಂಬ ಭಕ್ತಿ ಬಂದ್ಬಿಟ್ಟಿದೆ. ಎಲ್ಲೋದ್ರೂ ಭಕ್ತಿಯಿಂದ ಬೇಡ್ಕೋತೀನ ದೇವರು ಅಸ್ತು ಅಂತ ಹೇಳ್ತಾರೆ. ಸೊ ಪ್ರಸಾದ ಸಿಕ್ತು, ಒಳ್ಳೇದಾಗುತ್ತೆ ಅನ್ನೋ ಭರವಸೆನಲ್ಲಿ ಒಳ್ಳೇದು ಮಾಡಪ್ಪ ಅಂತ ಹೇಳ್ಕೊಂಡು ಬಂದಿದ್ದೀನಿ. ನಾನು ನನ್ನ ಬಗ್ಗೆ ಏನೂ ಕೇಳಲ್ಲ ಗೈಸ್. ಎಲ್ರಿಗೂ ಒಳ್ಳೇದು ಮಾಡಪ್ಪ, ನನ್ನ ಗಂಡಂಗೆ ಒಳ್ಳೇದು ಮಾಡಪ್ಪ, ಅವನ ಆರೋಗ್ಯ ಚೆನ್ನಾಗಿರ್ಲಪ್ಪ, ನನ್ನ ಮಗಂಗೆ, ನಮ್ಮಪ್ಪ ಅಮ್ಮ ಅಕ್ಕ ಬಾವ ಮಕ್ಕಳು ಆ್ಯಂಡ್ ಚಿಂಟೋರ ಅಜ್ಜಿ, ನನ್ನ ಫ್ರೆಂಡ್ ಸರ್ಕಲ್ ಫ್ಯೂ, ಆ್ಯಂಡ್ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತೀನಿ ಇಷ್ಟೇ. ಸೊ ಎಲ್ಲರೂ ಅಂದರೆ ಎಲ್ಲರೂ ಬರ್ತೀರಾ, ನೀವು ನಾವು ಎಲ್ಲರೂ ಬರ್ತೀವಿ. ಬಟ್ ತುಂಬ ಪರ್ಸ್ನಲ್ ಆಗಿರೋರನ್ನ ಹೀಗೆ ಕೇಳ್ಕೊಂಡಿರ್ತೀನಿ. ಹೆವಿ ಶೆಕೆ ಗೈಸ್, ಹೋಗಿ ಮುಖ ತೊಳ್ಕೊಂಡು ಬರ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ನಾಳೆ ಏನು ಅಂತ ನೋಡೋಣ. ಬಟ್ ಇವತ್ತಿಗೆ ಇಷ್ಟೇ, ಓಕೆನಾ? ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್. ಆ ದೇವರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ.